ತಮಿಳುನಾಡಿನ ಆಡಳಿತಾರೂಢ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ನೇತೃತ್ವದ ಟಿವಿಕೆ ಸಮ್ಮಿಶ್ರ ಸರ್ಕಾರದ ವಿರುದ್ಧ ಡಿಎಂಕೆ ಹಿರಿಯ ನಾಯಕಿ ಅನಿತಾ ರಾಧಾಕೃಷ್ಣನ್ ವಾಗ್ದಾಳಿ ನಡೆಸಿದ್ದಾರೆ. ದಳಪತಿ ವಿಜಯ್ ನೇತೃತ್ವದ ಟಿವಿಕೆ ಸರ್ಕಾರ 6 ತಿಂಗಳಿಗಿಂತ ಹೆಚ್ಚು ಕಾಲ ಉಳಿಯುವುದಿಲ್ಲ ಮತ್ತು ಏಪ್ರಿಲ್ ಚುನಾವಣೆಯಲ್ಲಿ ಸೋತಿದ್ದ ಮಾಜಿ ಸಿಎಂ ಡಿಎಂಕೆ ಮುಖ್ಯಸ್ಥ ಎಂಕೆ ಸ್ಟಾಲಿನ್ ಶೀಘ್ರದಲ್ಲೇ ಮತ್ತೆ ಅಧಿಕಾರಕ್ಕೆ ಬರಲಿದ್ದಾರೆ ಎಂದು ಅವರು ಭವಿಷ್ಯ ನುಡಿದಿದ್ದಾರೆ. ದಕ್ಷಿಣ ತಮಿಳುನಾಡಿನಲ್ಲಿ ನಡೆದ ಪಕ್ಷದ ಕಾರ್ಯಕ್ರಮವೊಂದರಲ್ಲಿ ಮಾತನಾಡಿದ ರಾಧಾಕೃಷ್ಣನ್, ಟಿವಿಕೆ ಪಕ್ಷದ ಹಿರಿಯ ನಾಯಕ ಹಾಗೂ ವಿಲ್ಲಿವಾಕ್ಕಂ ಶಾಸಕ ಆಧವ್ ಅರ್ಜುನ್ ಅವರಿಗೆ ಬಹಿರಂಗ ಸವಾಲು ಹಾಕಿದರು. ನಿಮಗೆ ಧೈರ್ಯವಿದ್ದರೆ ನಿಮ್ಮ ಶಾಸಕ ಸ್ಥಾನಕ್ಕೆ ರಾಜೀನಾಮೆ ನೀಡಿ, ನನ್ನ ಸ್ಥಾನಕ್ಕೆ ರಾಜೀನಾಮೆ ನೀಡುತ್ತೇನೆ. ಇಬ್ಬರು ತಿರುಚೆಂದೂರ್ ಕ್ಷೇತ್ರದಲ್ಲಿ ಮುಖಾಮುಖಿಯಾಗೋಣ. ಇದು ನಮ್ಮ ಕೋಟೆ, ಇಲ್ಲಿ ಯಾರೇ ಬಂದರೂ ಧೂಳಿಪಟ ಮಾಡುತ್ತೇವೆ ಎಂದು ಸವಾಲು ಹಾಕಿದ್ದಾರೆ. ತಿರುಚೆಂದೂರ್ ಕ್ಷೇತ್ರದ ಕಳೆದ 25 ವರ್ಷಗಳಿಂದ ರಾಧಾಕೃಷ್ಣನ್ ಅವರ ಭದ್ರಕೋಟೆಯಾಗಿದೆ. ತಮ್ಮ ಹಳೆಯ ಕ್ಷೇತ್ರವಾದ ಕೊಳತ್ತೂರಿನಲ್ಲಿ ಮಾಜಿ ಡಿಎಂಕೆ ನಾಯಕ ವಿಎಸ್ ಬಾಬು ವಿರುದ್ಧ ಸೋತ ಎಂಕೆ ಸ್ಟಾಲಿನ್ ಅವರನ್ನ ರಾಧಾಕೃಷ್ಣನ್ ಸಮರ್ಥಿಸಿಕೊಂಡಿದ್ದಾರೆ. ನಮ್ಮ ತಲೈವರ್ ಸ್ಟಾಲಿನ್ ಅವರು ಕೊಳತ್ತೂರು ಕ್ಷೇತ್ರಕ್ಕೆ ಸಿಂಗಾಪುರದಂತೆ ಅಭಿವೃದ್ಧಿ ಪಡಿಸಿದರು, ಆದರೆ ಅಲ್ಲಿನ ಮತದಾರರು ಯೋಗ್ಯರಲ್ಲ ಎಂದು ಮತದಾರರ ವಿರುದ್ಧವೇ ಅಸಮಾಧಾನ ಹೊರಹಾಕಿದ್ದಾರೆ. ಮುಂದಿನ ಬಾರಿ ಸ್ಟಾಲಿನ್ ಅವರು ತಿರುಚಿಯಿಂದ ಸ್ಪರ್ಧಿಸಬೇಕು ಎಂದು ಅವರು ಆಶಯವನ್ನ ವ್ಯಕ್ತಪಡಿಸಿದರು. ಆದರೆ ಈ ಆರೋಪ ಹಾಗೂ ಸವಾಲುಗಳ ಕುರಿತು ಮುಖ್ಯಮಂತ್ರಿ ವಿಜಯ್ ಕಚೇರಿಯಾಗಲಿ ಅಥವಾ ಟಿವಿಕೆ ನಾಯಕ ಆಧವ್ ಅರ್ಜುನ್ ಅವರಾಗಲಿ ಇದುವರೆಗೆ ಯಾವುದೇ ಪ್ರತಿಕ್ರಿಯೆ ನೀಡಿಲ್ಲ.